ಪಾರಿಜಾತದ ಎಣ್ಣೆ ನೋಡಿ ಅಂತ ರೆಡಿ ಆಗಿದೆ. ಫೇಸಲ್ಲಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ಬ್ಲ್ಯಾಕ್ ಮಾರ್ಕ್ಸ್ ಏನಾದರೂ ಇದ್ರೆ ಉಂಟಲ್ಲ, ಈ ಆಯಿಲನ್ನು ಹಾಕಿ ಒಂದು 15 ನಿಮಿಷ ಡೈಲಿ ಮಸಾಜ್ ಮಾಡಿ. ಫ್ರೆಂಡ್ಸ್, ನೀವು ಪಾರಿಜಾತದ ಗಿಡವನ್ನು ನೋಡಿದ್ದೀರಾ? ನೋಡಿ, ಇದುವೇ ನಮ್ಮ ಪಾರಿಜಾತದ ಗಿಡ. ದೊಡ್ಡ ಸ್ವಲ್ಪ ಮರದಾಗಿನೇ ಆಗ್ತಾ ಬಂದಿದೆ. ಈಗ ಬೆಳಗ್ಗೆ ಬೇಗ ಬಂದರೆ ಉಂಟಲ್ಲ, ಇಲ್ಲಿ ಪಾರಿಜಾತದ ಹೂವೆಲ್ಲ ಕೆಳಗಡೆ ಬಿದ್ದಿರ್ತದೆ. ಈ ಹೂವಿನ ವಿಶೇಷ ಏನಂತ ಹೇಳಿದರೆ, ರಾತ್ರಿಯಲ್ಲಿ ಹೂ ಅರಳುವಂಥದ್ದು, ಹಾಗೆಯೇ ಬೆಳಗ್ಗೆ ಬೇಗ ಎದ್ದಾಗ ಉಂಟಲ್ಲ ಎಲ್ಲ ಬಿದ್ದಿರ್ತದೆ, ಇಲ್ಲೆಲ್ಲ ಬಿದ್ದಿರ್ತದೆ. ತುಂಬ ಚಂದ ಈ ಹೂ ನೋಡಲಿಕ್ಕೆ. ನೋಡಿ, ದೇವರಿಗಂತೂ ತುಂಬಾ ಪ್ರಿಯವಾದ ಹೂ. ನೋಡಿ, ನನಗೆ ಇಷ್ಟು ಪಾರಿಜಾತದ ಹೂ ಸಿಕ್ಕಿದೆ. ಈ ಹೂವನ್ನೇ ಬಳಸಿಕೊಂಡು ನಾನಿವತ್ತು ಸೊಂಟ ನೋವು ಹಾಗೆ ಬೆನ್ನು ನೋವಿಗೆ ಒಳ್ಳೆ ಆಯಿಲ್ ಮಾಡಿ ತೋರಿಸ್ತೇನೆ. ತುಂಬ ಉಪಯುಕ್ತವಾದಂತಹ ಒಂದು ಆಯಿಲ್. ಈ ಹೂವಿದ್ದ ಉಂಟಲ್ಲ, ಪುರಾಣದಲ್ಲಿ ಕೂಡ ಕಥೆ ಇದೆ. ಅದೇನಂತ ಹೇಳಿದರೆ, ನಮ್ಮ ಶ್ರೀಕೃಷ್ಣ ಪರಮಾತ್ಮನು ತನ್ನ ಪ್ರಿಯ ಸಖಿಯಾದ ಸತ್ಯಭಾಮೆಗೆ ಸ್ವರ್ಗಲೋಕದಿಂದ ಈ ಪಾರಿಜಾತದ ಹೂವನ್ನು ತಂದು ಕಾಣಿಕೆಯಾಗಿ ಕೊಟ್ಟಿದ್ದಾನಂತೆ. ಅಷ್ಟೊಂದು ಶ್ರೇಷ್ಠವಾದ ಹೂ. ಹಾಗೆಯೇ ನಮ್ಮ ಸೀತಾಮಾತೆ ದಿನಾಲೂ ಈ ಹೂವಿನ ಮಾಲೆ ಮಾಡಿಕೊಂಡು ಅವ್ರು ಹಾಕೊಳ್ತಾ ಇದ್ರಂತೆ ಕೊರಳಿಗೆ. ಅಷ್ಟು ಒಂದು ಪವಿತ್ರವಾದ ಹೂ ಅಂತ ಹೇಳ್ಬೋದು. ಈ ಪಾರಿಜಾತದ ಹೂ ಹಾಗೆಯೇ ಮರದಿಂದ ಬೇರೆ ಬೇರೆ ಉಪಯೋಗಗಳಿವೆ. ನಾನಿವತ್ತು ವಿಡಿಯೋ ಮಾಡ್ತಾ ನಿಮಗೆ ಆ ಉಪಯೋಗಗಳನ್ನು ಹೇಳ್ತಾ ಹೋಗ್ತೇನೆ. ನೀವು ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ಕೂಡ ನೋಡಿ. ಹಾಗಾದರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪಾರಿಜಾತದ ಎಣ್ಣೆ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡುವ. ಏನು ಕಷ್ಟ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ನಾನು ಆ ಎಣ್ಣೆ ಮಾಡಲಿಕ್ಕೆ ಬೇಕಾಗಿ ಒಂದು ಅರ್ಧ ಲೋಟದಷ್ಟು ತೆಂಗಿನ ಎಣ್ಣೆನ ತಗೊಂಡಿದ್ದೇನೆ. ನಿಮಗೆ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಕೂಡ ಇದನ್ನು ಮಾಡ್ಕೋಬಹುದು. ಎರಡು ಕೂಡ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ನೋಡಿ, ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತ ಹೇಳಿ ಆದರೆ ಜಾಸ್ತಿ ಮಾಡ್ಕೋಬಹುದು. ಇನ್ನು ನೋಡಿ, ಹೂವನ್ನು ಹಾಕೊಳ್ಳುವ. ಹೂ ನೋಡಿ, ಎಣ್ಣೆಗೆ ಹಾಕಿದ ಕೂಡಲೇ ಅದರ ಕಲರೇ ಗೊತ್ತಾಗೋದಿಲ್ಲ, ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಬಿಡ್ತದೆ. ಇದೀಗ ಚೆನ್ನಾಗಿ ಕುದಿ ಬರಬೇಕು. ಹೂವಿನ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ತದೆ. ಚೆನ್ನಾಗಿ ಕುದಿ ಬಂದ ಹಾಗೆಯೇ ಈ ಎಣ್ಣೆ ಕಲರ್ ಎಲ್ಲ ಚೇಂಜ್ ಆಗ್ತದೆ. ನೋಡಿ, ಹೂ ಚೇಂಜ್ ಆಗ್ತಾ ಉಂಟು. ನೋಡಿ, ಇದು ಹೂ ನೋಡಿ ಅಂದರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಬಬಲ್ಸ್ ಬರ್ತಾ ಉಂಟು. ನೋಡಿ, ಹೆಚ್ಚಿನವರು ಈ ಹೂವನ್ನು ನೋಡಿರ್ಬೋದು, ಆದರೆ ಇದರ ಉಪಯೋಗ ಎಲ್ಲ ಗೊತ್ತಿರಲಿಕ್ಕಿಲ್ಲ. ಅಂದರೆ ಇದು ಪರಿಮಳ ಬರ್ತದೆ, ದೇವರಿಗೆ ಇಡೋದಂತ ಹೇಳಿ ಮಾತ್ರ ಗೊತ್ತಿರ್ಬೋದು. ನೋಡಿ, ಎಣ್ಣೆಗೆ ಹೂ ಹಾಕಿದ 5 ನಿಮಿಷಕ್ಕೆ ಇದು ಹೂವು ಏನಂತೇಳಿ ಗೊತ್ತಾಗೋದಿಲ್ಲ. ಫುಲ್ ಪ್ಲಾಸ್ಟಿಕ್ ಥರ ನಿಮಗೆ ಕಾಣ್ತದೆ. ನೋಡಿ, ಬಬಲ್ 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 ಥರ ಎದ್ದೆದ್ದು ಕಾಣ್ತದೆ ನಿಮಗೆ. ನೋಡಿ, ಹೂ ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಬೇಕು. ಅದೇ ಕಲರ್ ಉಂಟಲ್ಲ, ಆ ಎಣ್ಣೆ ಕೂಡ ಬಿಟ್ಕೊಳ್ತದೆ. ನೋಡಿ, ಈ ಹೂವನ್ನು ಈ ಪರ್ಫ್ಯೂಮ್ ಎಲ್ಲ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತಾರೆ. ಇದರಲ್ಲಿ ಹೂವಲ್ಲಿ ಏನು ವೇಸ್ಟ್ ಆಗುವಂಥದ್ದಿಲ್ಲ. ಈ ಗಿಡ ಆಗಿರ್ಬೋದು, ದಂಟು, ಎಲೆ, ಹೂ ಎಲ್ಲವನ್ನು ಉಂಟಲ್ಲ ಈ ಆಯುರ್ವೇದಿಕಲ್ಲಿ ತುಂಬ ಯೂಸ್ ಮಾಡ್ತೇವೆ. ನೋಡಿ, ಇದುವೇ ನಮ್ಮ ಪಾರಿಜಾತದ ಮರ. ಆದರೆ ನಾನು ಆ ಕಡೆ ನಿಮಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ, ತುಂಬ ಬಿಸಿಲಿದೆ. ಇಲ್ಲಿ ಸ್ವಲ್ಪ ನೆರಳಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಬಂದೆ. ನೋಡಿ, ಇದು ಎಲೆ ಯಾವ ರೀತಿ ಉಂಟಂತ ಹೇಳಿ. ಸ್ವಲ್ಪ ಎಳಸು ಎಲೆ, ಇದೇ ರೀತಿ ಸ್ವಲ್ಪ ದೊಡ್ಡದಾಗ್ತದೆ, ಡಾರ್ಕ್ ಗ್ರೀನ್ ಕಲರ್ ಇರ್ತದೆ. ಇದು ನೋಡಿ, ಪಾರಿಜಾತದ ಹೂವಿನ ವಿಶೇಷ ಏನಂತ ಹೇಳಿದರೆ, ಇದು ರಾತ್ರಿಗೆ ಅರಳುವಂಥದ್ದು, ಹಾಗೆಯೇ ಬೆಳಗ್ಗೆ ಬೇಗ ಫುಲ್ಲು ಉದುರ್ತದೆ. ಉದುರಿದಾಗ ಫುಲ್ ಪರಿಮಳ ಎಲ್ಲಿಂದ ಎಲ್ಲಿ ತನಕ ಕೂಡ ಬರ್ತದೆ. ಅಷ್ಟೊಂದು ಪರಿಮಳ ಇರುವಂಥ ಹೂ ಇದು. ಇದರಿಂದ ಪರ್ಫ್ಯೂಮ್ ಎಲ್ಲ ಮಾಡ್ತಾರೆ. ನಮಗೆ ಉಂಟಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಇಲ್ಲಿ ಹೂ ಆಗುವ ಟೈಮಲ್ಲಿ ಬಂದು ತೆಗೆದು ಅದರ ಹೂವಿನ ಮಾಲೆ ಮಾಡೋದೇ ಕೆಲಸ. ಮಾಲೆ ಡಿಫ್ರೆಂಟಾಗಿ ಮಾಡ್ಬೋದು, ಬೇರೆ ಬೇರೆ ಥರದಲ್ಲಿ ನಾವು ಮಾಲೆ ಎಲ್ಲ ಮಾಡಿ ತುಳಸಿ ದೇವರಿಗೆ ಹಾಗೆಯೇ ದೇವರಿಗೆ ಪೂಜೆಗೆಲ್ಲ ಬಳಸ್ತೇವೆ. ತುಂಬ ಖುಷಿ ಆಗ್ತದೆ. ಎಲ್ಲ ಟೈಮಲ್ಲಿ ಇದರಲ್ಲಿ ಹೂ ಬಿಡುವುದಿಲ್ಲ. ಈ ಪಾರಿಜಾತದ ಈ ಎಲೆ ಇರ್ಬೋದು, ದಂಟು, ಹೂ ಎಲ್ಲವನ್ನು ಕೂಡ ನಾವು ಆಯುರ್ವೇದಿಕಲ್ಲಿ ಉಪಯೋಗಿಸ್ತೇವೆ. ಈ ದಂಟಿನಿಂದ ಹಾಗೆ ಎಲೆಯಿಂದ ಕಷಾಯ ಎಲ್ಲ ಮಾಡ್ಬೋದು. ನಮಗೆ ತುಂಬ ಹಲ್ಲು ನೋವೆಲ್ಲ ಇದ್ದರೆ, ಈ ದವಡೆ ಎಲ್ಲ ನೋವು ಬಂದರೆ ಉಂಟಲ್ಲ, ಇದರ ಕಷಾಯ ಮಾಡಿಕೊಂಡು ಕುಡಿಬೋದು. ಹಾಗೆಯೇ ದಂಟಿದ್ದು ಕಷಾಯ ಕೂಡ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ನೋಡಿ, ಚಿಕ್ಕ ಗಿಡದಿಂದ ಹಿಡಿದು ಇಷ್ಟು ದೊಡ್ಡ ಮರ ಆಗಿದೆ. ಮರ ಆದ ನಂತರ ಎಲ್ಲ ಬೆಂಡಾಗಿ ಹೀಗೆ ಬಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ಈ ಥರ ಕುಲುಕಿದ್ರೆ ಸಾಕು, ಫುಲ್ಲು ಹೂ ಇದ್ರೆ ಉಂಟಲ್ಲ ಬೀಳ್ತದೆ ಕೆಳಗೆ. ಅದು ನೋಡಲಿಕ್ಕೆ ಖುಷಿ. ನೆಲಕ್ಕೆ ಬಿದ್ದಾಗ ನೋಡಿ ಕೆಳಗೆ ಬೀಳ್ತಾ ಉಂಟು. ಈಗ ಮರವನ್ನು ಅಲಿಗಾಡಿಸಿದಾಗ ಒಂದು ಹೂ ಸಿಕ್ಕಿದ್ದು ನೋಡಿ, ಫ್ರೆಶ್ ಹೂ, ಈಗ ತಾನೇ ಮರದಿಂದ ಬಿದ್ದಿರುವಂತಹ ಹೂ. ಹೀಗೆ ನೋಡಿ, ಇದೊಂದು ಸ್ಪೆಷಲ್ ಆದ ಹೂ ಅಂತಲೇ ಹೇಳ್ಬೋದು. ನೋಡಿ, ಹೂವೆಲ್ಲ ಚೆನ್ನಾಗಿ ಬಾಡಿದ ನಂತರ ಈ ಥರ ಅದನ್ನು ಸೋಸಿಕೊಳ್ಳುವ. ಹೂ ಸಪ್ರೇಟ್ ಆಗಬೇಕು, ಎಣ್ಣೆ ಸಪ್ರೇಟ್ ಆಗಬೇಕು. ಎಣ್ಣೆ ಕಲರ್ ನೋಡಿ, ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿರುವಂಥದ್ದು. ಫುಲ್ಲು ಬ್ರೌನ್ ಆಗಿದೆ. ಪಾರಿಜಾತದ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಂಡಿದೆ. ನೋಡಿ, ಪಾರಿಜಾತದ ಎಣ್ಣೆ ನೋಡಿ ಅಂತ ರೆಡಿ ಆಗಿದೆ. ಈ ಎಣ್ಣೆನುಂಟಲ್ಲ, ನೀವು ಮಲಗಬೇಕಾದ್ರೆ ಎಲ್ಲಿ ನೋವು ಉಂಟು ನಿಮಗೆ, ಸೊಂಟ ಹಾಗೆಯೇ ಬೆನ್ನು ಎಲ್ಲಿ ಉಂಟು ನೋವು ಅಲ್ಲಿಗೆ ಒಂದು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಹಾಗೆಯೇ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ಬ್ಲ್ಯಾಕ್ ಮಾರ್ಕ್ಸ್ ಏನಾದರೂ ಇದ್ರೆ ಉಂಟಲ್ಲ, ಈ ಆಯಿಲನ್ನು ಹಾಕಿ ಒಂದು 15 ನಿಮಿಷ ಡೈಲಿ ಮಸಾಜ್ ಮಾಡಿ.
ಹಾಗೆಯೇ ಮುಖ ಡ್ರೈ ಇದ್ದರೆ ಕೂಡ ಮಸಾಜ್ ಮಾಡಿದರೆ ಮುಖ ಗ್ಲೋ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಾರಿಜಾತದ ಎಣ್ಣೆ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ. ನೀವು ಇದೇ ಥರ ಈ ಸೊಂಟ ನೋವು ಹಾಗೆ ಬೆನ್ನು ನೋವಿದ್ದರೆ ಆಯಿಲನ್ನು ರೆಡಿ ಮಾಡಿಕೊಳ್ಳಿ. ಇದು ತುಂಬಾ ಸುಲಭ ಇದೆ, ಏನು ಕಷ್ಟ ಇಲ್ಲ ಮಾಡಲಿಕ್ಕೆ. ನಾವು ಇದೇ ರೀತಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತಾ ಇರ್ತೇವೆ. ಥ್ಯಾಂಕ್ ಯು.